ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ನಿಮಗೆಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ನಿಮಗೆಲ್ಲ ದೊರಕುವುದು. ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ನಿಮಗೆಲ್ಲ ದೊರಕುವುದು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡ. ಅದು ತುಕ್ಕಿಡಿದು ನುಸಿ ಹಿಡಿದು ನಾಶವಾಗಿ ಹೋಗುವುದು. ಪರಲೋಕ ರಾಜ್ಯವು ಎಂದೆಂದು ಶಾಶ್ವತವು. ಅಲ್ಲಿ ಕಣ್ಣೀರಿಲ್ಲ, ರೋಗವಿಲ್ಲ, ಮರಣವು ಇಲ್ಲವೇ ಇಲ್ಲ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ನಿಮಗೆಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ನಿಮಗೆಲ್ಲ ದೊರಕುವುದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 2 ಕೊರಿಂಥಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 1. ದೇವರೊಡನೆ ದುಡಿಯುತ್ತಿರುವ ನಾವು ನಿಮ್ಮಲ್ಲಿ ವಿಜ್ಞಾಪಿಸುವುದೇನೆಂದರೆ, ದೇವರಿಂದ ನೀವು ಪಡೆದ ವರಪ್ರಸಾದಗಳನ್ನು ವ್ಯರ್ಥ ಮಾಡಬೇಡಿ. ದೇವರಿಂದ ನೀವು ಪಡೆದುಕೊಂಡ ಸಕಲ ವಿಧವಾದ ವರಪ್ರಸಾದಗಳನ್ನು ವ್ಯರ್ಥ ಮಾಡಬೇಡಿ. ಅದಕ್ಕಾಗಿ ಮತ್ತಾಯ 25 ವಚನ 14 ಮೇಲ್ಪಟ್ಟು ಅದ್ಭುತಕರವಾದ ಒಂದು ಸಾಮತಿಯನ್ನು ಪ್ರಭು ಯೇಸು ನುಡಿಯುತ್ತಾರೆ. ಅರಸನೊಬ್ಬನು ಪರದೇಶಕ್ಕೆ ವ್ಯಾಪಾರಕ್ಕೆ ಹೋಗುವಾಗ ತನ್ನ ಸೇವಕರನ್ನು ಕರೆದು, ಒಬ್ಬ ಸೇವಕನಿಗೆ 5 ತಲಾಂತು ನಾಣ್ಯಗಳನ್ನು ಕೊಟ್ಟನು, ಮತ್ತೊಬ್ಬನಿಗೆ 3 ತಲಾಂತು, ಮಗದೊಬ್ಬನಿಗೆ 1 ತಲಾಂತನ್ನು ಕೊಟ್ಟು ಹೊರದೇಶಕ್ಕೆ ವ್ಯಾಪಾರಕ್ಕೆ ಹೊರಟನು. ಈ ತಲಾಂತುಗಳನ್ನು ಅಥವಾ ವರಪ್ರಸಾದಗಳನ್ನು ಪಡೆದುಕೊಂಡ ವ್ಯಕ್ತಿಗಳು, 5 ತಲಾಂತು ಪಡೆದವನು ಅದನ್ನು ಅಭಿವೃದ್ಧಿ ಮಾಡಿ ಇನ್ನೂ 10 ಸಂಪಾದನೆ ಮಾಡಿದ. 3 ಪಡೆದುಕೊಂಡವನು ಅದನ್ನು ಅಭಿವೃದ್ಧಿ ಮಾಡಿ ಇನ್ನೂ 3 ಸಂಪಾದನೆ ಮಾಡಿಕೊಂಡ. ಆದರೆ 1 ಪಡೆದುಕೊಂಡವನು ಏನೂ ಮಾಡದೆ ಅದನ್ನು ಭೂಮಿಯಡಿಯಲ್ಲಿ ಬಚ್ಚಿಟ್ಟಿದ್ದ. ಹೊರದೇಶಕ್ಕೆ ಪ್ರವಾಸ ಹೊರಟಿದ್ದ ಯಜಮಾನನು ಬಂದು ಲೆಕ್ಕ ಕೇಳುವಾಗ 5 ಪಡೆದುಕೊಂಡ ಸೇವಕ ಮುಂದೆ ಬಂದು, ಯಜಮಾನರೇ ಇಗೋ ಎಂದು 10 ನಾಣ್ಯಗಳನ್ನು ಕೊಟ್ಟಾಗ ಯಜಮಾನನು ಹೇಳುತ್ತಾನೆ, ಭಲ ನೀನು ನಂಬಿಗಸ್ತನಾದ ಸೇವಕ, ಕೊಟ್ಟ ಕೆಲಸದಲ್ಲಿ ಕೊಟ್ಟ ನಾಣ್ಯಗಳನ್ನು ಸದುಪಯೋಗಪಡಿಸಿ ಇನ್ನೂ ಅನೇಕ ನಾಣ್ಯಗಳನ್ನು ಸಂಪಾದಿಸಿರುವೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು ಎಂದು ಸ್ವೀಕರಿಸುತ್ತಾರೆ. 2ನೆಯ ಸೇವಕನು ಬರುತ್ತಾನೆ, 3 ತಲಾಂತನ್ನು ಅಧಿಕ ಮಾಡಿ 6 ತಲಾಂತಾಗಿ ಕೊಟ್ಟು ಅವನನ್ನು ಸಹ ಆ ಯಜಮಾನನು ಪ್ರಶಂಸಿಸುತ್ತಾರೆ. ಆದರೆ ಕೊನೆಯ ಸೇವಕ 1 ನಾಣ್ಯವನ್ನು ಪಡೆದುಕೊಂಡ ವ್ಯಕ್ತಿ ಬಂದು ಹೇಳುತ್ತಾನೆ, ನೀವು ಕಠಿಣ ಮನಸ್ಸುಳ್ಳವರು, ಬಿತ್ತದ ಎಡೆಯಲ್ಲಿ ಕೊಯ್ಲನ್ನು ಹುಡುಕುವವರು. ಆದ್ದರಿಂದ ನಾನು ಭಯಪಟ್ಟು ನೀವು ಕೊಟ್ಟ ನಾಣ್ಯವನ್ನು ಏನೂ ಮಾಡದೆ ಸುಭದ್ರವಾಗಿ ಬಚ್ಚಿಟ್ಟಿದ್ದೇನೆ. ನೀವು ಕೊಟ್ಟದ್ದು ನಿಮಗೆ ಎಂದು ತಗೊಳ್ಳಿ ಎಂದು ಅದನ್ನು ಹಿಂದಿರುಗಿಸಿ ಕೊಡುವಾಗ ಯಜಮಾನನು ಹೇಳುತ್ತಾನೆ, ನೀನು ಮೈಗಳ್ಳನಾದ ಸೇವಕನಾಗಿದ್ದಿ. ನಿನ್ನ ಬಾಯಿ ಮಾತಿನಲ್ಲಿ ನೀನು ಹೇಳಿದ ರೀತಿಯಲ್ಲಿ ನಾನು ಕಠಿಣನಾದ ವ್ಯಕ್ತಿ, ಬಿತ್ತದೇ ಇರುವ ಜಾಗದಲ್ಲಿ ಕೊಯ್ಲನ್ನು ನೋಡುವ ವ್ಯಕ್ತಿ. ಹೀಗಿರುವಾಗ ಈ ನಾಣ್ಯವನ್ನು ನೀನು ಬಡ್ಡಿ ಅಂಗಡಿಯಲ್ಲಿ ಹಾಕಿಟ್ಟಿದ್ದರೆ ನಾನು ಬಂದು ಬಡ್ಡಿ ಸಮೇತ ಅದನ್ನು ವಸೂಲಿ ಮಾಡಿಕೊಳ್ಳುತ್ತಿದ್ದೆ. ನೀನು ಇದಕ್ಕೆ ಅಪಾತ್ರನಾಗಿದ್ದಿ ಎಂದು ಅವನಿಗೆ ಕೊಟ್ಟಂಥ 1 ನಾಣ್ಯವನ್ನು ಸಹ ಕಿತ್ತುಕೊಂಡು 10 ನಾಣ್ಯ ಉಳ್ಳವನಿಗೆ ಅದನ್ನು ಕೊಡಲಾಯಿತು. ಅವನನ್ನು ಹೊರಗಡೆ ತಳ್ಳಲಾಯಿತು, ನರಕಕ್ಕೆ ತಳ್ಳಲಾಯಿತು ಎಂಬುದಾಗಿ. ಇಲ್ಲದೇ ಇರುವನಿಂದ ಇರುವುದನ್ನು ಕಿತ್ತುಕೊಂಡು ಇರುವವನಿಗೆ ಸಮೃದ್ಧಿಯಾಗಿ ಕೊಡಲಾಗುವುದು. ಇದು ನಮ್ಮೆಲ್ಲರಿಗೂ ಮುನ್ನೆಚ್ಚರಿಕೆಯ ಪಾಠವಾಗಿದೆ. ಇವತ್ತು ದೇವರಿಂದ ನಾವು ಅನೇಕ ವರಪ್ರಸಾದಗಳನ್ನು ಪಡೆದುಕೊಂಡಿದ್ದೇವೆ. ಪವಿತ್ರಾತ್ಮರ ವರಗಳು ಒಂದು ಕಡೆ ಅನ್ನೋದಾದರೆ, ಮತ್ತೊಂದು ತಲಾಂತು ಅನ್ನುವ ರೀತಿಯಲ್ಲಿ ಟ್ಯಾಲೆಂಟ್ಸನ್ನು ನಾವು ಪಡ್ಕೊಂಡಿದ್ದೇವೆ. ಉದಾಹರಣೆಗೆ ನೋಡಿ, ಅನೇಕರಿಗೆ ಶರೀರದಲ್ಲಿ ಒಳ್ಳೆ ಶಕ್ತಿ ಇರಬಹುದು ಅಲ್ವಾ, ಅವರು ಗಂಟೆಗಟ್ಟಲೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡುವ ಒಂದು ವರಪ್ರಸಾದ
ತಲಾಂತು ಟ್ಯಾಲೆಂಟನ್ನು ಇಟ್ಕೊಂಡಿರ್ಬೋದು, ಅಥವಾ ಅವರಿಗೆ ಚೆನ್ನಾಗಿ ಹಾಡುವ ಟ್ಯಾಲೆಂಟ್ ಇರ್ಬೋದು. 4 ಜನರ ಮಧ್ಯೆ ನಿಂತು ಧೈರ್ಯವಾಗಿ ಮಾತನಾಡುವ, ಸುಗಮವಾಗಿ ಸರಳವಾಗಿ ಮಾತನಾಡುವ ಮಾತಿನ ವಾಕ್ಚಾತುರ್ಯದ ವರಪ್ರಸಾದ ಇರಬಹುದು. ಹೀಗೆ ನಾನಾ ವಿಧವಾದ ತಲಾಂತುಗಳನ್ನು ದೇವರು ನಮಗೆ ಕೊಟ್ಟಿದ್ದರೂ ಸಹ ಎಷ್ಟೋ ಜನರಿಗೆ ಒಳ್ಳೆ ಕೆಲಸ, ಒಳ್ಳೆಯ ವರಮಾನ, ಆಸ್ತಿ ಪಾಸ್ತಿ ಇರಬಹುದು. ಇವೆಲ್ಲವನ್ನು ನಾವು ದೇವರ ರಾಜ್ಯಕ್ಕಾಗಿ ಉಪಯೋಗ ಮಾಡುತ್ತಿದ್ದೇವಾ? ದೇವರ ಸೇವೆಗಾಗಿ ಉಪಯೋಗ ಮಾಡುತ್ತಿದ್ದೇವಾ? ಇವೆಲ್ಲವನ್ನು ಇವತ್ತು ನಾವು ಬದುಕಿ ಉಳಿದಿರುವುದೇ ದೇವರ ಕೃಪಾವರ. ನಮಗೆ ಶಕ್ತಿಯನ್ನು, ಬಲವನ್ನು, ಆಯುಷ್ಯವನ್ನು ಕೊಟ್ಟಂತ ದೇವರಿಗೆ ನಾವು ಪ್ರತಿಯಾಗಿ ಏನನ್ನು ತಾನೇ ಮಾಡುತ್ತಿದ್ದೇವೆ? ಅದಕ್ಕಾಗಿ ಸಂತ ಪೌಲ ಹೇಳುತ್ತಾರೆ, ದೇವರು ಕೊಟ್ಟ ವರಪ್ರಸಾದಗಳನ್ನು ವ್ಯರ್ಥ ಮಾಡಬೇಡಿ. ದೇವರು ಕೊಡುವುದು ಬಚ್ಚಿಡುವುದಕ್ಕಾಗಿ ಅಲ್ಲ, ಬಿತ್ತುವವನಿಗೆ ಹೇರಳವಾದ ಬೀಜವನ್ನು ಒದಗಿಸಿಕೊಡಲಾಗುವುದು. ಇವತ್ತು ದೇವರ ರಾಜ್ಯಕ್ಕೆ ಈಗ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಸಂಪಾದನೆ ಇರಬಹುದು. ದೇವ ನನಗೆ ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗೋ ನಾನು ಸೇವೆ ಮಾಡಲು ಸಾಧ್ಯವಿಲ್ಲ, ಆದರೆ ದೇವರ ರಾಜ್ಯಕ್ಕಾಗಿ, ಧರ್ಮಸಭೆಯ ಕೆಲಸಗಳಿಗಾಗಿ, ಧರ್ಮಸಭೆಯ ಅಭಿವೃದ್ಧಿಗಾಗಿ, ಧರ್ಮಕೇಂದ್ರದ ನಾನಾ ವಿಧವಾದ ಯೋಜನೆಗಳಿಗಾಗಿ ಇದೋ ನಾನು 10ರಲ್ಲಿ 1 ಭಾಗವನ್ನು ದಶಾಂಶವಾಗಿ ಕೊಡುತ್ತೇನೆ ಎಂದು ಹಣಕಾಸಿನ ಮೂಲಕ ನೀವು ನಿಮ್ಮ ವರಪ್ರಸಾದಗಳನ್ನು ದೇವರ ಸಭೆಗೆ, ಧರ್ಮಸಭೆಗೆ ಉಪಯುಕ್ತವಾಗಿ ಮಾರ್ಪಡಿಸಬಹುದು. ಅಥವಾ ನಮ್ಮಲ್ಲಿರುವ ತಲಾಂತುಗಳು ಹಾಡುವುದು, ಪ್ರಾರ್ಥನೆ ಮಾಡುವುದು, ಏನೂ ಇಲ್ಲ ಅಂದರೂ ದೇವರ ಸುವಾರ್ತೆಯನ್ನು ಪರರಿಗೆ ಸಾರಲು, ರೋಗಿಗಳನ್ನು ಸಂಧಿಸುವುದು, ಕಷ್ಟದಲ್ಲಿರುವವರನ್ನ ಸಾಂತ್ವನಪಡಿಸುವುದು, ಅವರಿಗೆ ಮಾರ್ಗದರ್ಶನ ತೋರುವುದು, ಬಲಿಪೂಜೆಗೆ ಹೋಗಿ, ಪಾಪ ನಿವೇದನೆ ಮಾಡಿ, ಧ್ಯಾನಕೂಟಕ್ಕೆ ಹೋಗಿ, ಧ್ಯಾನ ಕೇಂದ್ರಕ್ಕೆ ಹೋಗಿ, ಎಲ್ಲಿ ಯೇಸು ನಿಮ್ಮನ್ನು ಮುಟ್ಟುತ್ತಾರೆ, ಯೇಸು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಗುಣಪಡಿಸುತ್ತಾರೆ. ಕತ್ತಲೆಯಲ್ಲಿ, ಸೈತಾನನ ಆಳ್ವಿಕೆಯಲ್ಲಿ ಬಿದ್ದಿರುವ ಜನರನ್ನು ಸತ್ಯದ ಸನ್ಮಾರ್ಗದಲ್ಲಿ ಕರೆತರುವುದು. ಹೀಗೆ ನಾನಾ ವಿಧವಾದ ಕೃಪಾವರಗಳನ್ನು ನಾವು ಪಡೆದುಕೊಂಡಿದ್ದರೂ ಸಹ ಅವುಗಳನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ದೇವರು ಹೇಳುತ್ತಾರೆ, ನನಗೆ ಒಬ್ಬ ಸಹೋದರಿ ಹೇಳಿತು, ಅಕ್ಕ ನಾನು ಇದೇ ಮೊದಲನೇ ಬಾರಿ ನಾನು RRC ಧ್ಯಾನ ಕೇಂದ್ರಕ್ಕೆ ಬಂದು ಕುಟುಂಬೋತ್ಸವ ಧ್ಯಾನಕೂಟದಲ್ಲಿ ಭಾಗವಹಿಸಿದೆ. ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ. ಇನ್ನು ಮೇಲೆ ಎಷ್ಟೋ ದಿನ ನಾನು ಮನೆಯಲ್ಲಿ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡ್ತಾ ಇದ್ದೇನೆ. ಮನೆ ಕೆಲಸವನ್ನು ಚುರುಕಾಗಿ ಬೇಗ ಮುಗಿಸಿ ನಾನು ಇಲ್ಲಸಲ್ಲದ ಕೆಲಸ ಕಾರ್ಯಗಳಲ್ಲಿ ಮಗ್ನಳಾಗಿರುತ್ತೇನೆ. ಆದರೆ ಈ ದಿನ ಮೊದಲ್ಗೊಂಡು ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ. ನಾನು ವಾಕ್ಯ ಓದೋದು ಮಾತ್ರವಲ್ಲದೆ, ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲದೆ, ವಾರದಲ್ಲಿ 1 ದಿನವಾದರೂ ಓಡೋಡಿ ಬಂದು ಮಧ್ಯಸ್ಥಿಕೆ ತಂಡದವರೊಟ್ಟಿಗೆ ಸೇರಿ ಪರರಿಗಾಗಿ, ಲೋಕದ ಅಭಿಷೇಕಕ್ಕಾಗಿ ನಾನು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವ ಕೃಪೆ ನನಗೆ ಲಭಿಸಿದೆ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಂಬಿಗಸ್ತರು. ದೇವರು ಕೊಟ್ಟದ್ದನ್ನು ನೀವು ಪ್ರಾಮಾಣಿಕತೆಯಿಂದ ದೇವರ ರಾಜ್ಯಕ್ಕಾಗಿ ಉಪಯೋಗ ಮಾಡಿದ್ದೆ ಆದರೆ ಅದು ನಿಮ್ಮಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ತಾ ಇರ್ತಾರೆ. ಅದನ್ನು ಬಚ್ಚಿಟ್ಟಿದ್ದೆ ಆದರೆ ಅದು ತುಕ್ಕಿ ಹಿಡಿದು, ನುಸಿ ಹಿಡಿದು ನಾಶವಾಗಿ ಹೋಗುತ್ತದೆ. ದೇವರು ಕೊಡುವುದು ಬಚ್ಚಿಡುವುದಕ್ಕಾಗಿ ಅಲ್ಲ. ನನ್ನಲ್ಲಿ ಕೊಡುವುದಕ್ಕೆ ಏನು ಇಲ್ಲ ಎಂದು ಹೇಳುವ ಹಾಗಿಲ್ಲ. ಆದ ಕಾರಣ ಇರುವುದರಲ್ಲಿ ನಾವು ದೇವರ ನಾಮವನ್ನು ಮಹಿಮೆಪಡಿಸುವಾಗ ದೇವರು ಬಲ, ನಂಬಿಗಸ್ತಳಾದ ಸೇವಕ ನೀನು, ನನ್ನ ಧಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು ಎಂದು ಇನ್ನು ನಮ್ಮ ತಲಾಂತುಗಳನ್ನು ಅಧಿಕ ಮಾಡುವವರಾಗಿದ್ದಾರೆ. ನಂಬಿಗಸ್ತನು ಪೂರ್ಣ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಾನು ಬಿದ್ದು ಹೋದವರನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರೆಂದು ವಾಗ್ದಾನ ಮಾಡಿದ್ದೀರಿ. ದೇವರು ಕೊಟ್ಟಿರುವ ಕೃಪಾ ವರಗಳನ್ನು, ವರಪ್ರಸಾದಗಳನ್ನು, ಪವಿತ್ರಾತ್ಮರ ವರಗಳನ್ನು ವ್ಯರ್ಥ ಮಾಡಬೇಡಿ. ದೇವರು ಕೊಡುವುದು ಬಚ್ಚಿಡುವುದಕ್ಕಾಗಿ ಅಲ್ಲ. ನಮಗೆ ದೇವರು ಕೊಟ್ಟಿರುವ ವರಪ್ರಸಾದಗಳನ್ನು ಅರಿತುಕೊಂಡು ದೇವರ ರಾಜ್ಯಕ್ಕಾಗಿ, ಧರ್ಮಸಭೆಯ ಅಭಿವೃದ್ಧಿಗಾಗಿ, ದೇವ ಜನರನ್ನು ಪರಿಣತಗೊಳಿಸಿ ದೇವರ ಸೇವೆಗೆ ಸಿದ್ಧಗೊಳಿಸುವುದಕ್ಕಾಗಿ ಆ ದೇವರು ಕೊಟ್ಟಿರುವಂಥ ವರಪ್ರಸಾದಗಳನ್ನು ಉಪಯೋಗಿಸುವ ಕೃಪೆ ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಮುನ್ನಡೆಸಲ್ಪಡುವಂತೆ, ನಮ್ಮನ್ನು ಅಭಿಷೇಕ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.